ನಮಸ್ತೆ, ಹ್ಯಾಪಿ ಲೈಫ್ಗೆ ಸ್ವಾಗತ. ನಾನು ಶುಭಶ್ರೀ ಶಿವಕುಮಾರ್. ಈಗ ನಾವು ಹೋಗ್ತಾ ಇರೋದು ಮಣಿಪಾಲಕ್ಕೆ. ನನ್ನ ಅನಿಯಕ್ಕ ಅಂತ ಒಬ್ಬರಿದ್ದಾರೆ, ಅನಿತಾ ನಾಗೇಶ್ ಅಯ್ಯರ್ ಅಂತ. ಅವರ ಮಗಳ ಮದುವೆ ಇವತ್ತು ಮಣಿಪಾಲದಲ್ಲಿ. ಹಾಗಾಗಿ ನಾವು ಬೆಳಗ್ಗೆ ಹೊರಟಿದ್ದೇವೆ ಮನೆಯಿಂದ. ಮದುವೆ ಕಳೆದು ಹೊರಟ ಮೇಲೆ ಅಲ್ಲೆಲ್ಲಾದರೂ ಸುತ್ತಾಡಲಿಕ್ಕೆ ಹೋಗಬೇಕು ಅಂತ ಉಂಟು ನಮಗೆ. ನಮಗೆ ಎಷ್ಟು ಸಮಯ ಸಿಗ್ತದೆ, ಎಲ್ಲೆಲ್ಲ ಹೋಗ್ತೇವೆ ಅಂತ ನೋಡುವ. ಕುಂಬ್ರದಿಂದ ಮಾಣಿ ತನಕ ಸ್ವಲ್ಪ ಟ್ರಾಫಿಕ್ ಸಿಕ್ಕಿದೆ ನಮಗೆ, ಹಾಗಾಗಿ ಸ್ವಲ್ಪ ನಿಧಾನ ಆಯಿತು. ಬಾಕಿ ಎಲ್ಲ ಕಡೆ ಮಾರ್ಗ ಒಳ್ಳೆದುಂಟು, ಹಾಗಾಗಿ ಫಾಸ್ಟ್ ಬರ್ತಾ ಇದ್ದೇವೆ. ಅತ್ರಾಡಿಯ ಶಾಂಭವಿ ಕನ್ವೆನ್ಷನ್ ಸೆಂಟರಲ್ಲಿ ಮದುವೆ ಇರೋದು. ಮಣಿಪಾಲ ದಾಟಿ ಸ್ವಲ್ಪ ಮುಂದೆ ಹೋಗಬೇಕಾಗ್ತದೆ. ನಾವು 8:45 ಮನೆಯಿಂದ ಹೊರಟವರು ಹಾಲಿಗೆ ತಲುಪುವಾಗ 12 ಕಾಲ ಆಗಿದೆ. ವಧೂವರರಾದ ಶ್ರೀ ಮತ್ತು ಕೃಷ್ಣ ಇವರಿಗೆ ಶುಭ ಹಾರೈಸಿ, ಮತ್ತು ಅಲ್ಲಿ ನಮ್ಮ ಆತ್ಮೀಯರು ಸುಮಾರು ಜನ ಇದ್ದರು. ಅವರ ಹತ್ರ ಎಲ್ಲ ಸ್ವಲ್ಪ ಪಟ್ಟಾಂಗ ಹೊಡೆದು ಊಟ ಮಾಡಿ ನಾವು ಮತ್ತೆ ಅಲ್ಲಿಂದ ಹೊರಟೆವು. ಡೆಕೋರೇಷನ್ ಎಲ್ಲ ತುಂಬ ಚೆಂದಕ್ಕೆ ಮಾಡಿದರು. ಹಾಗೆ ಅದರ ಒಂದು ತುಣುಕನ್ನು ನಿಮಗೆ ತೋರಿಸ್ತಾ ಇದ್ದೇನೆ. ಮದುವೆ ಊಟ ಮಾಡಿ ನಾವು ಮೊದಲು ಬಂದದ್ದು ಮಣಿಪಾಲ ಲೇಕಿಗೆ. ನನ್ನ 2 ತಮ್ಮಂದರು ಬಂದಿದ್ದರು ಮದುವೆಗೆ. ಅವರು ಬೆಂಗಳೂರಿಂದ ಬಂದದ್ದು ಮದುವೆಗೆ ಅಂತಲೇ. ಅವರಿಗೆ ಮಣಿಪಾಲದಿಂದ ರಾತ್ರಿಯ ಬಸ್ ಇದ್ದದ್ದು, ಹಾಗೆ ಅವರು ಫ್ರೀ ಇದ್ದರು. ಹಾಗೆ ನಾವೆಲ್ಲ ಒಟ್ಟಿಗೆ ಮಣಿಪಾಲ ಲೇಕ್ ನೋಡಲಿಕ್ಕೆ ಬಂದೆವು. ಮದುವೆ ಮುಗಿದು ನಾವೀಗ ಮಣಿಪಾಲ ಲೇಕ್ ನೋಡಲಿಕ್ಕೆ ಬಂದಿದ್ದೇವೆ. ನೋಡಿ, ನಾವೆಲ್ಲರೂ ಮದುವೆಯಿಂದ ಬಂದದ್ದು. ನೆಕ್ಕರಮುಳ್ಳೆ ರವಿ ಇದ್ದಾರೆ, ಅರವಿಂದ ಕುರಿಯ ತಡ್ಕ ಇದ್ದಾರೆ ನಮ್ಮ ಜೊತೆ. ನೋಡಿ ಇಲ್ಲಿ ಮಣಿಪಾಲ ಲೇಕ್. ಮಣ್ಣಪಳ್ಳ ಅಂತ ಕರೀತಾರೆ ಈ ಕೆರೆಗೆ. ಪಳ್ಳ ಅಂದರೆ ಕೆರೆ. ಇದು ಮಾನವ ನಿರ್ಮಿತ ಕೆರೆ. ಮೊದಲು ಯಾವುದೋ ಕಾರಣಕ್ಕೆ ಇಲ್ಲಿ ಅಗೆದು ಗುಂಡಿ ಮಾಡಿದ್ರಂತೆ. ಮತ್ತು ಮಳೆ ನೀರು ನಿಂತು ಇಲ್ಲಿ ಕೆರೆ ಆದದ್ದು. ಕ್ರಮೇಣ ಜನ ಅದನ್ನು ಮಣ್ಣಪಳ್ಳ ಅಂತ ಕರೆದ್ರು. ಮತ್ತೆ ಉಂಟಾದ ಆ ಊರಿಗೆ ಮಣಿಪಾಲ ಅಂತಲೇ ಹೆಸರು ಬಂತು. ಮಣಿಪಾಲ ಅಂತ ಊರಿಗೆ ಹೆಸರು ಬರಲಿಕ್ಕೆ ಕಾರಣವಾದ ಕೆರೆ ಇದು, ಮಣ್ಣಪಳ್ಳ. ಗೂಗಲ್ನಲ್ಲಿ ನೋಡಿದರೆ ಈ ಕೆರೆ 60 ಎಕರೆ ವಿಸ್ತಾರವಾಗಿ ಹರಡಿಕೊಂಡುಂಟು ಅಂತ ಹೇಳ್ತದೆ. ಗೊತ್ತಿಲ್ಲ ನಮಗೆ, ಕಣ್ಣಲ್ಲಿ ಅಂದಾಜಾಗೋದಿಲ್ಲ ಎಷ್ಟು ವಿಸ್ತಾರ ಅಂತ. ಇನ್ನು ಕೆರೆಯ ಸುತ್ತ ಎಂತ ಉಂಟು ಅಂತ ಕಣ್ಣು ಹಾಯಿಸುವ. ಇಲ್ಲೊಂದು ಬಯಲು ರಂಗಮಂದಿರ ಉಂಟು, ವಿಶಾಲವಾದ ಸ್ಟೇಜ್, ಸುತ್ತಲೂ ಕೂತ್ಕೊಳ್ಳಿಕ್ಕೆ ಗ್ಯಾಲರಿಯ ಹಾಗೆ ಜಾಗ ಉಂಟು. ಸುತ್ತಮುತ್ತ ಕೆಲವು ಕಲಾಕೃತಿಗಳನ್ನೆಲ್ಲ ಮಾಡಿದ್ದಾರೆ. ಅಲ್ಲಲ್ಲಿ ಕೂತ್ಕೊಳ್ಳಿಕ್ಕೆ ಬೆಂಚ್ ಉಂಟು. ನಾವು ಹೋದದ್ದು ಮಧ್ಯಾಹ್ನದ ಹೊತ್ತು, ಆದರೂ ಮರದ ತಂಪಾದ ನೆರಳು, ಕೆರೆಯ ಮೇಲಿನಿಂದ ಬೀಸುವ ಗಾಳಿ, ತುಂಬ ಹಿತವಾದ ವಾತಾವರಣ ಇತ್ತು ಅಲ್ಲಿ. ಬೆಳಗಿನ ಹೊತ್ತಲ್ಲಿ ಸುಮಾರು ಜನ ಇಲ್ಲಿ ಜಾಗಿಂಗ್ ಮಾಡ್ತಾ ಇರ್ತಾರಂತೆ. ಸಂಜೆ ಕೂಡ ಹಾಗೆ ಪಿಕ್ನಿಕ್ಕಿಗೆ ಮತ್ತು ವಾಕಿಂಗಿಗೆ ಬರುವವರೆಲ್ಲ ಸುಮಾರು ಜನ ಇರ್ತಾರಂತೆ. ನನಗೆ ಹೇಳಲಿಕ್ಕೆ ಮರ್ತೋಯಿತು, ಇಲ್ಲಿ ಬರುವಾಗ ಕೆರೆಯ ಪಕ್ಕದಲ್ಲೇ ಪ್ರಸನ್ನ ಗಣಪತಿ ದೇವಸ್ಥಾನ ಉಂಟು. ಅದು ಬಾಗಿಲು ಹಾಕಿಕೊಂಡಿತ್ತು. ಹಾಗೆ ನಾವು ಅಲ್ಲಿಂದಲೇ ಕೈ ಮುಗಿದು ಒಳಗೆ ಬಂದೆವು. ಇನ್ನು ಇದರ ಪಕ್ಕದಲ್ಲೇ ಒಂದು ಮಕ್ಕಳ ಆಟದ ಪಾರ್ಕ್ ಉಂಟು. ನಾವು ಅಲ್ಲಿಗೆ ಹೋಗಲಿಲ್ಲ. ರವಿ ಮತ್ತು ಅರವಿಂದರನ್ನು ಅಲ್ಲಿಯೇ ಬಿಟ್ಟು ನಾವು ನಮ್ಮ ಪ್ರಯಾಣ ಮುಂದುವರಿಸಿದೆವು. ನಂತರ ನಾವು ಬಂದದ್ದು ಪಾಜಕ ಕ್ಷೇತ್ರಕ್ಕೆ. ಇದು ಮಧ್ವಾಚಾರ್ಯರ ಜನ್ಮಸ್ಥಳ. ಈ ಪಾಜಕ ಕ್ಷೇತ್ರ ಇರುವುದು ಉಡುಪಿಯಿಂದ 14 ಕಿಲೋಮೀಟರ್ ದೂರದಲ್ಲಿ. ಅಂದರೆ ಉಡುಪಿಯಿಂದ ಮಂಗಳೂರು ಕಡೆಗೆ ಬರುವಾಗ ಕಟಪಾಡಿಯಲ್ಲಿ ನಾವು ಎಡಬದಿಗೆ ತಿರುಗಬೇಕು. ಕಟಪಾಡಿಯಿಂದ ಇಲ್ಲಿಗೆ 5 ಕಿಲೋಮೀಟರ್ ಇರೋದು. ದ್ವೈತ ಸಿದ್ಧಾಂತದ ಪ್ರತಿಪಾದಕರಾದ ಮಧ್ವಾಚಾರ್ಯರು ಹುಟ್ಟಿ ಬೆಳೆದ ಜಾಗ ಇದು. ಮಧ್ವಾಚಾರ್ಯರ ಹಿರಿಯರು ಪೂಜಿಸ್ತಾ ಇದ್ದ ಅನಂತ ಪದ್ಮನಾಭ ದೇವರು ಇಲ್ಲಿ ಒಳಗಿನ ದೇವಸ್ಥಾನದಲ್ಲಿದ್ದಾರೆ. ಮಧ್ವಾಚಾರ್ಯರು ಬಾಲಕ ವಾಸುದೇವನಾಗಿದ್ದಾಗ ಬರೆಯಲು ಉಪಯೋಗಿಸ್ತಾ ಇದ್ದ ಕಲ್ಲು ಈಗಲೂ ಉಂಟು ಅಲ್ಲಿ. ಒಳಗೆ ತುಳಸಿ ಕಟ್ಟೆ ಎದುರು ಇಟ್ಟಿದ್ದಾರೆ. ಈ ಕಲ್ಲಿನ ಮೇಲೆ ಅಕ್ಕಿ ಹಾಕಿ ಭಕ್ತರು ತಮ್ಮ ಮಕ್ಕಳಿಗೆ ವಿದ್ಯಾರಂಭವನ್ನು ಮಾಡಿಸ್ತಾರಂತೆ ಇಲ್ಲಿ. ಈ ಕ್ಷೇತ್ರದಿಂದ 1-2 ಕಿಲೋಮೀಟರ್ ಆಸ್ಪಾಸಿನಲ್ಲಿ ಧನುತೀರ್ಥ, ಗದಾತೀರ್ಥ, ಬಾಣತೀರ್ಥ, ಪರಶುತೀರ್ಥ ಅಂತ ಹೇಳುವ 4 ತೀರ್ಥಗಳುಂಟಂತೆ. ಮಧ್ವಾಚಾರ್ಯರು ಬಾಲಕನಾಗಿದ್ದಾಗ ಅವರ ಅಮ್ಮನಿಗೆ ಆ ತೀರ್ಥಕ್ಕೆ ಹೋಗಿ ಸ್ನಾನ ಮಾಡಲಿಕ್ಕೆ ಕಷ್ಟ ಆಗೋದಕ್ಕೆ ಬೇಕಾಗಿ ಅವರೇ ಸೃಷ್ಟಿಸಿದ ಕೆರೆ ಅಂತೆ ಇದು. ಅದಕ್ಕಾಗಿ ಇದನ್ನು ವಾಸುದೇವ ತೀರ್ಥ ಅಂತ ಕರೀತಾರೆ. ಮಧ್ವಾಚಾರ್ಯರ ತಂದೆಯವರು ಯಾರ ಹತ್ರ ಸಾಲ ಮಾಡಿದ್ರಂತೆ, ಅದನ್ನು ತೀರಿಸಲಿಕ್ಕೆ ಆಗಲಿಲ್ಲ ಅವರಿಗೆ. ಅದಕ್ಕಾಗಿ ಈ ಬಾಲಕ ವಾಸುದೇವ 4 ಹುಣಸೆ ಬೀಜವನ್ನು ಅವರಿಗೆ ಕೊಟ್ಟರಂತೆ. ಆ ಸಾಲ ಕೊಟ್ಟವರು ಆ ಬೀಜವನ್ನು ತೆಕ್ಕೊಂಡು ಮನೆಗೆ ಹೋದಾಗ ಅದು ಚಿನ್ನದ್ದಾಗಿತ್ತಂತೆ. ಅಂದರೆ ಮಧ್ವಾಚಾರ್ಯರು ಕೊಟ್ಟ ಹುಣಸೆ ಬೀಜ ಮನೆಗೆ ತಲುಪುವಾಗ ಅದು ಚಿನ್ನಾಗಿ ಪರಿವರ್ತನೆ ಆಗಿದೆ. ಹಾಗೆ ಈಗಲೂ ಕೂಡ ಈ ದೇವಸ್ಥಾನದಲ್ಲಿ ನಮಗೆ ಪ್ರಸಾದ ರೂಪವಾಗಿ ಹುಣಸೆ ಬೀಜ ಕೊಡ್ತಾರೆ. ನಮಗೆ ಕೂಡ ಸಿಕ್ಕಿದೆ ಅದು. ಗಿಡವನ್ನು ತಲೆ ಕೆಳಗಾಗಿ ನೆಟ್ಟರು ಅದು
ಬದುಕಿ ಬೆಳೆದದ್ದು, ಹೀಗೆ ಹಲವಾರು ಪವಾಡಗಳು ಅವರು ಮಾಡಿದಾರಂತೆ. ಅದಕ್ಕೆಲ್ಲ ಸಾಕ್ಷಿಯಾಗಿ ಈ ಜಾಗಗಳುಂಟು ಇಲ್ಲಿ. ಮಧ್ವಾಚಾರ್ಯರನ್ನು ವಾಯುದೇವನ ಅವತಾರ ಅಂತ ನಂಬ್ತಾರೆ ಜನ. ದ್ವಾರಕೆಯಿಂದ ಕಡಲಲ್ಲಿ ತೇಲಿ ಬಂದ ಕೃಷ್ಣನ ವಿಗ್ರಹವನ್ನು ಉಡುಪಿಯಲ್ಲಿ ಸ್ಥಾಪಿಸಿದ್ದು ಇದೇ ಮಧ್ವಾಚಾರ್ಯರು. ಉಡುಪಿಯ ಅಷ್ಟಮಠಗಳಲ್ಲಿ ಒಂದಾದ ಕಾಣಿಯೂರು ಮಠ ಈ ಪಾಜಕ ಕ್ಷೇತ್ರದ ಆಡಳಿತ ನಡೆಸ್ತಾ ಉಂಟು. ಇಲ್ಲಿ ಒಂದು ಯಾಗಶಾಲೆ, ಅದರ ಪಕ್ಕದಲ್ಲಿ ಅತಿಥಿ ಗೃಹ ಉಂಟು. ಇಲ್ಲಿ ಒಂದು ಮಧ್ವಾಚಾರ್ಯರಿಗಾಗಿ ಒಂದು ಪುಟ್ಟ ದೇವಸ್ಥಾನ ಕೂಡ ಉಂಟು. ನಂತರ ನಾವು ಬಂದದ್ದು ಪರಶುರಾಮ ಕ್ಷೇತ್ರಕ್ಕೆ. ಇದು ಪಾಜಕ ಕ್ಷೇತ್ರದಿಂದ ಕಟ್ಪಾಡಿಯ ಕಡೆಗೆ 1-2 ಕಿಲೋಮೀಟರ್ ಅಂತರದಲ್ಲೇ ಇರುವಂಥದ್ದು. ನಾವಿರುವ ಈ ಕರಾವಳಿ ಪ್ರದೇಶ ಪರಶುರಾಮನ ಸೃಷ್ಟಿ ಅಂತ ಹೇಳ್ತೇವೆ. ಆದರೆ ಪರಶುರಾಮನ ದೇವಸ್ಥಾನ ಇರೋದು ಭಾರಿ ಅಪರೂಪ. ಇದು ಎತ್ತರವಾದ ಜಾಗದಲ್ಲಿರುವ ಕಾರಣ ಸುತ್ತಮುತ್ತ ಚಂದ ವ್ಯೂ ಉಂಟು. ಗಾಳಿ ಬೀಸ್ತಾ ಇರುವ ಕಾರಣ ಬಿಸಿಲಿನ ಝಳ ಗೊತ್ತಾಗುವುದಿಲ್ಲ. ಮೇಲೆ ದೇವಸ್ಥಾನದ ತನಕ ಮಾರ್ಗ ಉಂಟು. ಒಮ್ಮೆ ಹೊರಗಿನಿಂದ ಸುತ್ತ ಬಂದು ಮತ್ತು ಒಳಗೆ ಹೋಗಿ ಒಮ್ಮೆ ಕೈ ಮುಗಿದು ಅಡ್ಡ ಬಿದ್ದು ಅಲ್ಲಿಂದ ಹೊರಟಿದ್ದೇವೆ ನಾವು. ತುಂಬ ಹೊತ್ತು ಇರಲಿಲ್ಲ ಅಲ್ಲಿ. ನೋಡಿ ಎಷ್ಟು ಚಂದದ ದೃಶ್ಯ. ಈ ಬೆಟ್ಟದ ಎದುರು ಬದಿಯ ಬೆಟ್ಟದಲ್ಲಿರುವುದು ದುರ್ಗಾ ಪರಮೇಶ್ವರಿ ದೇವಸ್ಥಾನ. ಇದಕ್ಕಿಂತ ಸ್ವಲ್ಪ ಎತ್ತರವಾದ ಬೆಟ್ಟ ಅದು. ಎರಡೂ ದೇವಸ್ಥಾನಕ್ಕೆ ಬೆಟ್ಟ ಹತ್ತಲಿಕ್ಕೆ ಮೆಟ್ಲು ಕೂಡ ಉಂಟು. ನಡ್ಕೊಂಡು ಹೋಗಬೇಕು ಅಂತಿದ್ರೆ ಮೆಟ್ಲು ಹತ್ತಿಕೊಂಡು ಹೋಗ್ಬೋದು. ಮಧ್ವಾಚಾರ್ಯರ ಪ್ರತಿಮೆ ತಯಾರಾಗ್ತಾ ಉಂಟು ಇಲ್ಲಿ. ಈ ಕುಂಜಾರುಗಿರಿ ಬೆಟ್ಟದ ಜೊತೆಗೂ ಮಧ್ವಾಚಾರ್ಯರ ಬಾಲ್ಯದ ಕತೆ ಬೆಸೆದುಕೊಂಡುಂಟು. ಇಲ್ಲಿ ನೋಡಿ ಕಲ್ಲನ್ನು ಹೇಗೆ ಜೋಡಿಸಿದ್ದಾರೆ ಅಂತ. ನಾವೀಗ ಕುಂಜಾರುಗಿರಿ ಬೆಟ್ಟದ ಮೇಲೆ ತಲುಪಿದ್ದೇವೆ. ಇಲ್ಲಿ ಉಂಟು ದುರ್ಗಾ ಪರಮೇಶ್ವರಿ ದೇವಸ್ಥಾನ. ನಾವೀಗ ಕುಂಜಾರುಗಿರಿ ಬೆಟ್ಟಕ್ಕೆ ಬಂದಿದ್ದೇವೆ. ಇಲ್ಲಿ ದುರ್ಗಾದೇವಿಯ ದೇವಸ್ಥಾನ ಉಂಟು. ಇಲ್ಲಿ ಏನೋ ಒಂದು ಶೂಟಿಂಗ್ ಕೂಡ ಆಗ್ತಾ ಉಂಟು. ಇಲ್ಲಿ ಚಂದ ಉಂಟು ದೇವಸ್ಥಾನ, ಗುಡ್ಡೆಯ ಮೇಲೆ ಇರುವುದು. ನೋಡಿ ಇಲ್ಲಿ ವ್ಯೂ ನೋಡಿ, ಭಾರಿ ಚಂದ ಉಂಟು. ಅಲ್ಲಿ ಯಾರೋ ಕಸ ಬಿಸಾಡ್ತಾ ಇದ್ದಾರೆ. ಅಲ್ಲಿ ಒಂದು ಹಿಂದಿ ಸಿನಿಮಾದ ಶೂಟಿಂಗ್ ಆಗಿ ತಯಾರಿ ನಡೀತಾ ಇತ್ತು. ಕಲಾವಿದರೆಲ್ಲ ಡಯಲಾಗನ್ನು ಬೈಹಾರ್ಟ್ ಮಾಡ್ತಾಯಿದ್ರು. ಅವರು ತಯಾರಿ ಮಾಡೋದನ್ನೆಲ್ಲ ಸ್ವಲ್ಪ ನೋಡಿಕೊಂಡು ಮತ್ತು ನಾವು ದೇವಸ್ಥಾನದೊಳಗೆ ಹೋದೆವು. ಶೂಟಿಂಗ್ನ ಗೌಜಿ ಗಲಾಟೆ ಹೊರಗಡೆ ಇದ್ದರೂ ಕೂಡ ಸ್ವಲ್ಪ ಮೆಟ್ಲು ಹತ್ತಿ ಮೇಲೆ ದೇವಸ್ಥಾನದ ಒಳಗೆ ಹೋದಾಗ ಅಲ್ಲಿ ತುಂಬ ಶಾಂತಿ ಇತ್ತು. ಅಲ್ಲಿಗೆ ಹೊರಗಿನ ಗೌಜಿ ಗಲಾಟೆ ಏನೂ ಕೇಳ್ತಾ ಇರಲಿಲ್ಲ. ನೋಡಿ, ಇದು ಮೆಟ್ಲು ಹತ್ತಿ ಬರುವಂಥ ದಾರಿ. ಇಲ್ಲಿಯೂ ಹಾಗೆ ಸುತ್ತಮುತ್ತ ತುಂಬ ಚಂದದ ದೃಶ್ಯ. ದೇವಸ್ಥಾನದ ಒಳಗೆ ನಾನು ವಿಡಿಯೋ ತೆಗಿಲಿಲ್ಲ, ಹೊರಗಿನ ದೃಶ್ಯ ಮಾತ್ರ ನಾನು ನಿಮಗೆ ತೋರಿಸ್ತೇನೆ. ಇಲ್ಲಿ ಕೆಳಗಿನ ದೃಶ್ಯ ನೋಡಿಕೊಂಡು ಕೂತ್ಕೊಳ್ಳಿಕ್ಕೆ ಬೆಂಚಿನ ವ್ಯವಸ್ಥೆ ಉಂಟು. ಕುಡಿಯುವ ನೀರು, ಟಾಯ್ಲೆಟ್ ಎಲ್ಲದಕ್ಕೂ ಇಲ್ಲಿ ವ್ಯವಸ್ಥೆ ಉಂಟು. ದೇವರಿಗೆ ಕೈ ಮುಗಿದು ಸ್ವಲ್ಪ ಹೊತ್ತು ಅಲ್ಲೇ ಕುಳಿತು ಕೆಳಗೆ ಬರುವಾಗ ಇಲ್ಲಿ ಶೂಟಿಂಗ್ ಶುರುವಾಗಿತ್ತು. ಸ್ವಲ್ಪ ಹೊತ್ತು ಸಿನಿಮಾ ಶೂಟಿಂಗ್ ನೋಡಿ ಮತ್ತು ನಾವು ಅಲ್ಲಿಂದ ಹೊರಟೆವು. ಸಂಜೆ 4 ಗಂಟೆಗೆ ಕಟಪಾಡಿ ಬಿಟ್ಟ ನಾವು 7:30 ಹೊತ್ತಿಗೆ ನಮ್ಮ ಮನೆ ತಲುಪಿದ್ದೇವೆ. ಇಲ್ಲಿಗೆ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಕೊನೆ ತನಕ ನೋಡಿದ್ದಕ್ಕಾಗಿ ಧನ್ಯವಾದಗಳು.